ಕೇಳುವ ಯಾರೋ ಒಬ್ರು ಕೇಳ್ರಿ. ಐ ಥಿಂಕ್ ನನಗೆ ರಿಫ್ರೆಶ್ ಆಯಿತು. ಆಫ್ ಲೈಟ್ ತುಂಬ ಏನು ಆ್ಯಕ್ಷನ್ ಫಿಲ್ಮ್ಸ್ ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್ಸ್ ನೋಡ್ತಾ ಇತ್ತು, ಇನ್ಕ್ಲೂಡಿಂಗ್ ಅವರ್ ಫಿಲ್ಮ್ಸ್. ನಾವು ಮಾಡಬೇಕಾದ್ರೆ ಎಲ್ಲ ಸಿನಿಮಾ ನೋಡ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಶೇಡೆಡು, ಸ್ವಲ್ಪ ಏನಂತೀರಿ ಹಾಂ ಆಫ್ ಲೈಟ್ ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್. ನಮ್ಮ ಫಿಲ್ಮ್ಸ್ ನೋಡಿದ್ರೆ ಎಲ್ಲ ಡಾರ್ಕ್ ಶೇಡೆಡು, ಚೂರು ಸಸ್ಪೆನ್ಸ್ಡರ್ಸು, ಕ್ರೈಮ್ ಥ್ರಿಲ್ಲರ್ಸು ಆ ಥರ ಬರ್ತಾಯಿತ್ತು. ಕಾಮಿಡೀಸ್ ಎಲ್ಲ ತುಂಬ ಕಮ್ಮಿ ಇತ್ತು. ಬಟ್ ಆಫ್ ಲೇಟ್ ಒಂದು 2 ವೀಕ್ಸ್ ಬ್ಯಾಕ್ ಉಪಾಧ್ಯಕ್ಷ ಒಂದು ಒಳ್ಳೆ ಚೇಂಜ್ ಇತ್ತು. ಕಾಮಿಡಿ ಒಂದು ಫ್ರೆಶ್ನೆಸ್ ಇತ್ತು. ಸಿಂಪಲ್ ಒಂದು ಸರಳ ಲವ್ ಸ್ಟೋರಿ. ಸುನಿ ಅವ್ರದ್ದು ಐ ಥಿಂಕ್ ತುಂಬ ಅಚ್ಚುಕಟ್ಟಾಗಿ ಒನ್ ಲೈನರ್ಸ್ನ ಭಾಳ ಚೆನ್ನಾಗಿ ಆಮೇಲೆ ಈಗಿನ ಜನ್ರೇಷನ್ ತಕ್ಕಂತೆ ಭಾಳ ರಿಫ್ರೆಶಿಂಗ್ ಆಗಿ ಭಾಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಎಷ್ಟು ಬೇನೆ ಒಂದು 2 hours 20 minutes 2.5 hours ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಇಂಟ್ರೆಸ್ಟಿಂಗ್ ಇದೆ. ಓಪನಿಂಗೆಲ್ಲ ಹೋಯ್ತಾ ನಮಗೆ ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತಾ ಹೋಗುತ್ತೆ. ಆಮೇಲೆ ಸೆಕೆಂಡ್ ಹಾಫ್ಲಿ ಆ ಟ್ವಿಸ್ಟ್ಗಳಿದೆಯಲ್ಲ ಭಾಳ ಅದ್ಭುತವಾಗಿ ಅದು ಒಂದಕ್ಕೊಂದು ಲಿಂಕ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಿಡಲ್ಲಿ ಹುಡುಗಿನೇ ಆಡಿರಬೇಕು ಅಂತ. ಬಟ್ ಅದಕ್ಕೆ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ, ದಿಸ್ ಗರ್ಲ್ ಈಸ್ ಕನೆಕ್ಟೆಡ್ ವಿತ್ ಸಿಂಗಿಂಗ್ ಅಂತ ಒಂದು ಸೂಚನೆ ಕೊಟ್ಟು. ದಟ್ ಈಸ್ ಅಮೇಝಿಂಗ್ ಕಾನ್ಸೆಪ್ಟ್. ಅದು ಭಾಳ ಚೆನ್ನಾಗಿದೆ. ಆ್ಯಂಡ್ ರಾಜೇಶ್ ನಟರಂಗ್ ಅವ್ರ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗಾಗಿ ಮಾಡಿದ್ದಾರೆ. ಆಮೇಲೆ ಅಜ್ಜಿ ಕ್ಯಾರೆಕ್ಟರ್ ಮಾಡಿರೋ ಇವರು ಅಮೇಝಿಂಗ್. ಅವ್ರ ಹೆಸರು ಸಂಧ್ಯಾ ಅವರಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿನು ಅಂತೂ ಒಂದು ಹೀರೋ ಥರ ಮಾಡಿಲ್ಲ ಅವರು. ಆ ಪಾತ್ರ ಹೆಂಗಿದೆ ಇದೆ. ಯೂಶ್ವಲಾಗಿ ನಾವೆಲ್ಲ ಮಾಡಿದಾಗ ಹೀರೋ ಒಂದು ಪಾತ್ರವಾಗಿ ಮಾಡಿದಾಗ ಹೆಂಗಿರುತ್ತೆ ಹಂಗಿದೆ. ಬಟ್ ವಿನು ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಅವ್ನು ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ, ನನ್ನ ಮಗನೂ ಅಷ್ಟೇ ಅಂತ ಹೇಳ್ತಿಲ್ಲ. 100% ಈಸ್ ಲಿವ್ ದ ಕ್ಯಾರೆಕ್ಟರ್. ಭಾಳ ಅಪರೂಪ ಆ ಥರ ಪಾತ್ರಗಳು ಬರೋದು. ಒಮ್ಮೊಮ್ಮೆ ಬಂದ್ಬಿಡುತ್ತೆ. ಜೋಗಿ ನಂಗೆ ಸಿಕ್ತು ಆ ಥರ. ಎಲ್ಲೋ ಒಂದು ಕಡೆ ಮಾಡಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ. ಅದು ಆರ್ಟಿಸ್ಟ್ ಅದು ಆ ಥರ ವಿನುಗೆ ಇವತ್ತು ಒಂದು ಸರಳ ಲವ್ ಸ್ಟೋರಿ ನಿಜವಾಗ್ಲೂ ಈ ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಅಷ್ಟೇ, ವಿನು ಆಗಲಿ ಸ್ವಾಶಿಷ್ಟ ಅಂತ ಅವರು ಅಷ್ಟೇ, ಇವನ್ ಶಿ ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ತುಂಬ ಅದ್ಭುತ ಮಾಡಿದ್ದಾರೆ. ಆಮೇಲೆ ರಾಜೇಶ್ ನಟರಂಗ್ ಇರ್ಬೋದು, ಇಲ್ಲ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಅವ್ರ ಹೆಸರು ಅರುಣ ಬಾಲರಾಜ್ ಅವರು. ಹಾಗೂ ಇನ್ನೊಂದು ಪಾತ್ರ ಮಾಡಿದ್ರು ಮಲ್ಲಿಕಾ ಸಿಂಗ್. ಆ್ಯಂಡ್ ಅಗೈನ್ ದ ಮ್ಯೂಸಿಕ್ ವೀರ್ ಸಮರ್ಥ ಮಾಸ್ ಹಿಡಿದು ಮಾಡಿದರು. ನನಗೆ ಒನ್ ಆಫ್ ದ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಭಾಳ ಅವರು ರಾಗಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ತುಂಬ ಅಪರೂಪ. ಉಪೇಂದ್ರ ಕುಮಾರ್ನ ಅವಾಗ ಉಪೇಂದ್ರ ಕುಮಾರ್, ಜಿ ಕೆ ವೆಂಕಟೇಶ್ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್, ಇಳೆಯರಾಜ ಅವರು ಅಂಥ ಕೆಲವು ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ. ಆ ಥರ ರಾಗ ಇಟ್ಕೊಂಡು ಯಾಕೆ ಮಾಸ್ ಹಿಡಿದ್ರೆ ನೋಡಿದ್ದೆ, ಮಾಸ್ ಫಿಲ್ಮ್ ಆಗಿದ್ರು ಅದಕ್ಕೆ ಒಂದು ಲವ್ಲಿ ಮೆಲೋಡಿ ತಂದಿದ್ರು. ಇದಕ್ಕೂ ಮೆಲೋಡಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಫಿಲ್ಮ್ನ ಒಂದು ಕಡೆ ಹಿಂಗೆ ಲಿಫ್ಟ್ ಮಾಡಿದ್ರು. ಟೋಟ್ಲಾಗಿ ಅದ್ಭುತವಾದ ಸಿನಿಮಾ. ಅಂದರೆ ಇವತ್ತು ಪ್ರೂವ್ ಆಗುತ್ತೆ ಯಾತಕ್ಕೆ ಒಳ್ಳೆ ಸಿನಿಮಾ ಮಾಡದೆ ನೋಡಲ್ಲ ಜನ ಅನ್ನೋದಕ್ಕೆ. ಇವತ್ತು ಎಲ್ಲ ಜನ ಬಂದು ನೋಡ್ತಾ ಇರೋದು. ಇವತ್ತು ಮಂಗಳವಾರ, ಇವತ್ತು ದಿನ ಬಂದು ಫುಲ್ ಹೌಸ್ ಹೋಗ್ತಾ ಇದೆ, ಜನ ಬಂದು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ 100%. ಯಾಕಂದರೆ ಫಸ್ಟ್ ಫಿಲ್ಮ್ ನಾನು 50th ಡೇ ಫಂಕ್ಷನ್ಗೆ ಹೋಗಿದ್ದೆ, ರಕ್ಷಿತ್ ಶೆಟ್ಟಿ ಅವ್ರು ಮಾಡಿದ್ರು. ನಂಗೆ ಆ ಸಿನಿಮಾ ತುಂಬ ಇಷ್ಟ ಆಗಿದೆ. ಯಾಕಂದರೆ ತುಂಬ ಸಿಂಪಲಾಗಿ ಹೇಳೋದು ಕಷ್ಟ, ಡಿಫಿಕಲ್ಟಾಗಿ ಹೇಳ್ಬಿಡ್ಬೋದು ಪಿಕ್ಚರ್ನ. ಬಟ್ ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಎಲ್ಲ ಅನ್ಕೋತಾರೆ ಏನು ಡಿಫಿಕಲ್ಟ್ ಹೇಳೋದು ಈಸಿಯಾಗಿ ಹೇಳ್ಬಿಡ್ಬೋದು. ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಲೈಫ್ ಸಿಂಪಲಾಗಿ ಹೇಳಿದ್ರೆ ಯಾರು ಸಿಂಪಲಾಗಿ ಇರೋಕ್ಕಾಗಲ್ಲ.